ಶರಣಾರ್ಥಿಗಳನ್ನು ನಿಮಗೆ ತಲುಪಿಸುತ್ತಾ ಇವತ್ತು ನಮ್ಮ ಮನಸ್ಸು ಒಂದು ನಿಗೂಢ ಅಮೂಲ್ಯವಾದ ವಸ್ತು. ಆ ಮನಸ್ಸಿನ ಬಗ್ಗೆ ನಾನು ಕೆಲವೊಂದು ಮಾತುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಒಂದು ಮಾತು ಹೇಳ್ತಾರೆ. ಯಾರು ಸದಾ ನನ್ನಲ್ಲಿ ಇರುವನೋ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವನೋ ಅವನೇ ಎಲ್ಲ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಗೀತೋಪದೇಶ ಮಾಡಬೇಕಾದ್ರೆ ಮಾತನ್ನು ಹೇಳ್ತಾನೆ. ಇಲ್ಲ ಅರ್ಜುನ, ಸದಾ ನನ್ನನ್ನು ಯಾರು ಭಜಿಸುವರೋ, ಯಾರು ನನ್ನ ನಾಮಸ್ಮರಣೆಯನ್ನು ಮಾಡುವರೋ ಅವರಲ್ಲಿ ಸದಾ ನಾನು ಜಾಗೃತನಾಗಿರುತ್ತೇನೆ. ಅವರು ಎಲ್ಲರಿಗಿಂತ ಶ್ರೇಷ್ಠನಾಗಿರುತ್ತಾರೆ, ನನ್ನೊಡನೆ ಆತ್ಮೀಯವಾಗಿ ಒಂದಾಗಿರುತ್ತಾರೆ. ಅವರಿಗೆ ಎಲ್ಲ ಕಷ್ಟದಲ್ಲಿ ನಾನಿರುತ್ತೇನೆ ಅಂತಂತೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ. ಆಮೇಲೆ ಯಾವ ಕಾಲದಲ್ಲಿ ಧರ್ಮ ನಾಶವಾಗುತ್ತೋ, ಯಾವ್ಯಾವ ಕಾಲದಲ್ಲಿ ಅನಾಚಾರಗಳು ನಡೀತವೋ ಅಲ್ಲಿ ಸದಾ ನಾನು ಅವತರಿಸಿ ಬಂದೇ ಬರ್ತೇನೆ, ಧರ್ಮವನ್ನು ಕಾಪಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾನೆ. ಹೀಗಾಗಿ ಈ ಸೂಕ್ತಿಯನ್ನು ನಿಮ್ಮ ಮನಸ್ಸಿಗೆ ತಲುಪಿಸುತ್ತಾ, ನಾನು ಮನಸ್ಸು ಒಂದು ಪರಿಧಿ ಏನೈತಲ್ಲ ಅದು ಅಪಾರ. ಮನಸ್ಸಿನ ಪರಿಧಿ ಐತಲ್ಲ ಅದು ವಿಶಾಲವಾಗಿ ಆಡಿಕೊಂಡಿರ್ತದೆ ಮನಸ್ಸು. ಆ ಮನಸ್ಸಿನ ಬಗ್ಗೆ ಇದುವರೆಗಾಗೈತೆ ಯಾರಿಗೂ ಆ ಒಂದು ಕಂಡಿಡಿಯೋಂಥ ಸಾಮರ್ಥ್ಯ ಇಲ್ಲ. ನಾವು ಏನಪ್ಪ ಅಂದರೆ ನಾವು ಅದು ಆಡಿಸಿದಂತೆ ನಾವು ಆಡಬೇಕು. ಅದು ನಿಗೂಢ ಆ ಒಂದು ಜಾಗದಲ್ಲಿ ನಮ್ಮನ್ನು ಆಡಿಸ್ತಾ ಇರ್ತದೆ, ನಿಗೂಢ ಜಾಗದಲ್ಲಿ ಆಡಿಸ್ತಾ ಇರ್ತದೆ. ಅಂತರಾತ್ಮ ಅಲ್ಲಿ ಕೂತ್ಕೊಂಡು ನಮ್ಮನ್ನು ಅದು ಹೇಳಿದಂತೆ ನಾವು ಕೇಳಬೇಕಾಗುತ್ತೆ. ಅದೊಂದು ಸಾಗರ ಇದ್ದಂತೆ ಮನಸ್ಸು, ಅದರ ಪರಿಧಿ ಅನ್ನೋದು ಅಪಾರ. ಇಳಿದಷ್ಟು ಆಳ, ಅಳಿದಷ್ಟು ವಿಸ್ತಾರ. ಅರಿಯಲಾಗದು ಅದರ ಉದ್ದಳತೆಯ ಒಂದು ಇದು. ಮನಸ್ಸು ನಮಗೆ ಕಾಣದೇ ಇದ್ದರೂ ಅದರದ ಪರಿಧಿ, ನಮ್ಮ ಮನಸ್ಸಿಂದ ಪರಿಧಿನೇ ನಾವು ಅದನ್ನ ಅಳತೆ ಮಾಡ್ಕೊಳಕ್ಕಾಗೋದಿಲ್ಲ. ಎಲ್ಲಿ ಹೋಗುತ್ತೆ, ಎಲ್ಲಿ ಬರುತ್ತೆ, ಅದು ಓದಂಗೆಲ್ಲ ನಾವು ಹೋಗ್ತಾ ಇರ್ತೀವಿ ಹುಚ್ಚರಾಗಿ. ಒಳ್ಳೆಯದಾಗಿ ಹೋಗುತ್ತೆ, ಕೆಟ್ಟದಾಗಿ ಹೋಗುತ್ತೆ. ಹುಚ್ಚು ಕುದುರೆ ಹಂಗೆ ಕುಣಿತತೆ ಒಂದೊಂದು ಸರಿ. ಹಂಗೆ ಮನಸ್ಸು ಶತಾವತಾರ, ಕ್ಷಣಕ್ಕೊಂದು ಸರಿ ಯೋಚನೆ ಓಡ್ತಾ ಇರ್ತದೆ, ಚಂಚಲತೆ. ಅದ್ರ ಜೊತೆಗೆ ಈ ದೇಹ ಓಡಿ ಓಡಿ ಸುಸ್ತು. ಬಯಕೆ ಬಾವಿಗಳ ಅಲೆಯೋಪಾದಿಯಲ್ಲಿ ತಿರುಗ್ತಾ ಇರ್ತದೆ. ಅರಿಷಡ್ವರ್ಗಗಳನ್ನು ಒಪ್ಕೊಂಡಿರ್ತತೆ. ಅವ ಜೀವನವನ್ನೇ ಜರ್ಜರಿತ ಮಾಡ್ತತೆ, ನಗಿಸ್ತತೆ, ಅಳಿಸ್ತತೆ. ನಮ್ಮ ಆತ್ಮ ಆದಿಯನ್ನು ಅರಿಸಿ ಮನುಷ್ಯನ ಒಂದು ಗೊಂಬೆಯಾಗಿ ಆಡಿಸ್ತತೆ. ಓ ಮನಸ್ಸೇ, ಕೈ ಹಿಡಿದು ನಿನ್ನ ನಡೆಸು, ಜ್ಞಾನ ಸುಜ್ಞಾನ ಸಾಕ್ಷಾತ್ಕಾರಗಳಿಗೆ ಅನುಕೂಲತೆ ಮಾಡಿಕೊಡು, ನಮ್ಮನ್ನು ಉಚ್ಚಾರಣೆ ಮಾಡಬೇಡ ನೀನು ಅಂತಂತೇಳಿ ಎಲ್ಲರೂ ಹೇಳ್ತಾರೆ. ಅಮೂಲ್ಯ ವಸ್ತುಗಳಲ್ಲಿ ಈ ಮನುಷ್ಯನಲ್ಲಿರ್ತಕ್ಕಂಥ
ಒಂದು ರಹಸ್ಯಮಯವಾದ ಈ ಮನಸ್ಸು ಒಂದು ಗೌಪ್ಯವಾದ ಸ್ಥಳದಲ್ಲಿ ಅಡಗಿ ಕುಳಿತುಕೊಂಡಿದೆ. ಗೊತ್ತಾಯ್ತಾ? ಈಗ ಉದಾಹರಣೆಗೆ ನಾವು ರತ್ನ ಅಂತ ನಾವು ಕರಿತೀವಿ. ಅವಳ ರತ್ನ, ಅಮೂಲ್ಯ ವಸ್ತುಗಳು ಕಲ್ಲಿನ ಬಂಡೆಗಳಲ್ಲಿರ್ತವೆ. ಮುತ್ತು ಸಮುದ್ರದ ಆಳದಲ್ಲಿರುತ್ತೆ. ಚಿನ್ನ ಮಣ್ಣಿನಲ್ಲಿರುತ್ತೆ. ಇವಕ್ಕೆಲ್ಲ ಒಂದು ಅಗೋಚರವಾದ ಒಂದು ರೂಪ ಇರುತ್ತೆ. ಅಪಾರ ಪ್ರಯತ್ನ, ಪರಿಶ್ರಮ ಅವನ್ನೆಲ್ಲ ಮನುಷ್ಯ ಮೀರಿ ಅವುಗಳನ್ನು ಕಡಿಗೆಳಿತಾನೆ. ಅದಕ್ಕೆ ಕಾರಣ ಮನಸ್ಸು ಹಿಂಗೇ ಈ ಕಡೆ ಇದೆ ಅಂತಂದರೆ ಅದು ದಿವ್ಯ ಶಕ್ತಿಯಿಂದ ಅವುಗಳನ್ನು ಆಕರ್ಷಣೆ ಮಾಡ್ತದೆ. ಮನುಷ್ಯನಲ್ಲಿರುವ ಆ ಒಂದು ಅದೃಶ್ಯವಾದ ಆ ಮನಸ್ಸು ಅದನ್ನು ಆಕರ್ಷಣೆ ಮಾಡ್ತದೆ ತನ್ನ ಶಕ್ತಿಯಿಂದ. ಈ ಮನುಷ್ಯನಲ್ಲಿರುವ ಅದ್ಭುತ ಶಕ್ತಿ ಏನಿದೆಯಲ್ಲ, ಅದು ಅಮೂಲ್ಯವಾಗಿದ್ದು ತಿಳಿಯದಂತೆ ಮನಸ್ಸಿನ ಅಂತರಾಳದಲ್ಲಿ ಆ ಮನಸ್ಸು ಗೌಪ್ಯವಾಗಿ ಅಡಗಿ ಕುಳಿತಿರ್ತದೆ. ಅದನ್ನು ಪ್ರಜ್ಞೆ, ಪರಿಶ್ರಮದಿಂದ ಕಂಡುಕೊಂಡಾಗ ಮಾತ್ರ ಅದರ ಸದುಪಯೋಗವನ್ನು ಪಡೆಯಲು ಸಾಧ್ಯ ಅಲ್ವಾ? ಎಷ್ಟು ವಿಚಿತ್ರ ಇದೆ ಮನುಷ್ಯನಂತ. ಅವನ ಇಂದ್ರಿಯಗಳು ಶಕ್ತಿ ಸಾಮಾನ್ಯವಾದದ್ದಲ್ಲ. ಮನುಷ್ಯನಲ್ಲಿರುವ ಅತೀಂದ್ರಿಯ ಶಕ್ತಿ ಇದೆ. ಅದಕ್ಕೆ ಅನೇಕ ಋಷಿಮುನಿಗಳು ಅನೇಕ ವರ್ಷಗಳ ಕಾಲ ಆಹಾರ ನೀರು ಇಲ್ಲದೆ ಕೇವಲ ಉಸಿರಿನಲ್ಲಿ ತಪಸ್ಸು ಮಾಡಿ ಅದನ್ನು ಸಂಪಾದನೆ ಮಾಡಿದ್ದಾರೆ. ಅತೀಂದ್ರಿಯ ಶಕ್ತಿಯನ್ನು, ಬಲ, ಧೈರ್ಯ, ಸ್ಥೈರ್ಯ ಎಲ್ಲವೂ ಅದರಲ್ಲೇ ಅಡಗಿದೆ. ಅದನ್ನು ಭೌತಿಕ ಆ ನಿಯಮಗಳ ಅಧೀನದಲ್ಲಿದ್ದರೂ ಸಹ ಅತೀಂದ್ರಿಯ ಶಕ್ತಿಯಿಂದ ಅದನ್ನು ಹಿಡಿಯುವ ಶಕ್ತಿ ಮನುಷ್ಯನಿಗಿದೆ. ನಮಗೆ ಅರಿವಿಲ್ಲದಂತೆಯೇ ಎಷ್ಟೋ ಸಾರಿ ನಾವು ಕೆಲವೊಂದು ವಿಷಯಗಳನ್ನು ನಮ್ಮ ಅಂತರಾತ್ಮ ಅರಿತು ಆ ಸುಪ್ತ ಮನಸ್ಸನ್ನು ಸಾಮಾನ್ಯ ಪ್ರಜ್ಞೆಗೆ ಒಂದು ಪರಿಚಯಿಸುವ ಗೋಚರಿಸದ ಅತೀಂದ್ರಿಯ ಶಕ್ತಿ ನಮ್ಮ ಮನಸ್ಸಿಗೆ ಇರುತ್ತೆ. ಈ ಜಗತ್ತಿನಲ್ಲಿ ಅನೇಕ ಸಂಭವಿಸಬಹುದಾದ ಅಪೂರ್ವ ಬದಲಾವಣೆಗಳನ್ನು ಮನುಷ್ಯರು ತನ್ನ ಅತೀಂದ್ರಿಯ ಶಕ್ತಿಗಳಿಂದ ಆ ಸುಪ್ತ ಮನಸ್ಸನ್ನು ಬಡಿದೆಬ್ಬಿಸಿ ಅವುಗಳ ಮೂಲಕ ಅದನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿದ್ದಾರೆ. ಗೊತ್ತಾ ನಿಮಗೆ? ಆದ್ದರಿಂದ ನಾವು ಆ ಮನಸ್ಸನ್ನು ಹೊರಗಡೆ ಬಿಡಬೇಕು. ಒಳ್ಳೆಯದಕ್ಕೆ ಬಿಡಬೇಕು, ಕೆಟ್ಟದಕ್ಕೆ ಬಿಡಬಾರ್ದು. ಕೆಲವರು ಏನು ಮಾಡಿಬಿಡ್ತಾರೆ ಅಂದರೆ, ಈ ಕುಡಿತಕ್ಕೆ ದಾಸರಾಗಿ ಎಲ್ಲ ಜೀವನವನ್ನು ಅದಕ್ಕೆ ಮೀಸಲಾಗಿ ಇಟ್ಟುಬಿಡ್ತಾರೆ. ಮನಸ್ಸನ್ನು ಅಲ್ಲಿ ಕೊಟ್ಟುಬಿಡ್ತಾರೆ. ಅದೇನು ಮಾಡ್ತತೆ, ಇವನ್ನು ಹುಚ್ಚು ಕುದುರೆ ಮಾಡ್ಕೊಂಡು ಚೆನ್ನಾಗಿ ಕುಡಿಸ್ಬಿಡ್ತದೆ. ಅಲ್ಲಿ ಬಿಡಬಾರ್ದು. ಅವರು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಒಳ್ಳೆ ಕೆಲಸಕ್ಕೆ ಒಳ್ಳೆ ಫೋಕಸ್ ಮಾಡಬೇಕು. ಅಂತಂಥ ಅಮೂಲ್ಯವಾದ ಮನಸ್ಸುಗಳು ನಮ್ಮ ಆ ಹೃದಯದ ಸ್ಥಾನದಲ್ಲಿ ಅಂತರಾತ್ಮದಲ್ಲಿ ಕುಳಿತುಕೊಂಡಿರ್ತದೆ. ಅದನ್ನು ಒಳ್ಳೆ ಫೋಕಸ್ಸಿಗೆ ಬಿಡಬೇಕು. ಕೆಟ್ಟ ಚಟಗಳಿಗೆ ಬಿಡಬಾರ್ದು. ನಾವು ಆ ಮನಸ್ಸು ಒಂದು ಸಾರಿ ಲೂಸ್ ಬಿಟ್ಟುಬಿಟ್ರೆ ಹೋಗ್ಬಿಡ್ತದೆ. ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಯುವರ್ ಸೆಲ್ಫ್. ಧ್ಯಾನ, ಯೋಗ, ಜ್ಞಾನ, ಪುಸ್ತಕ ಭಂಡಾರ, ಅದರ ಮೂಲಕ ನಾವು ಫೋಕಸ್ನ ಬೇರೆ ಕಡೆಗೆ ಬಿಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಹುಚ್ಚು ಕುದುರೆಗಳೇ ಆಗಿಬಿಡ್ತೀವಿ. ನಮ್ಮನ್ನು ಏನು ಬೇಕಾದ್ರೂ ಮಾಡಿಬಿಡ್ತದೆ ಮನಸ್ಸು. ಆ ಮನಸ್ಸಿನ ಜೊತೆಗೆ, ಆ ಶಕ್ತಿಯ ಜೊತೆಗೆ ಸಾಮಾನ್ಯ ಬೇರೆ ಬೇರೆ ಶಕ್ತಿಗಳು ಸಹ ಅಡಗಿ ಕುಳಿತುಕೊಂಡಿರ್ತವೆ. ಆ ಮೆದುಳು ಐತಲ್ಲ, ಮನುಷ್ಯನ ಮೆದುಳು ಬಹಳ ಚಟುವಟಿಕೆಗಳನ್ನು, ಇಡೀ ದೇಹದ ಚಟುವಟಿಕೆಗಳನ್ನು ಅದು ನಿಯಂತ್ರಿಸ್ತಾ ಇರ್ತದೆ.
ಅತೀಂದ್ರಿಯ ಶಕ್ತಿಗಳು ಅದಾವಲ್ಲ, ಅದು ವೈಜ್ಞಾನಿಕವಾಗಿ ಸಿದ್ಧವಾಗಿದೆ. ಅದನ್ನು ಪ್ರೂವ್ ಪಡಿಸ್ಕೊಂಡಿದ್ದಾರೆ ಕೆಲವರು. ವಿಜ್ಞಾನವೂ ಸಹ ಒಪ್ಪಿಕೊಂಡಿದೆ ಅದನ್ನು. ಅದು ಅವನ ಫೋಕಸ್ನಿಂದ ಅವನ್ನ ವಶ ಮಾಡ್ಕೊಂಡಿರ್ತಾರೆ. ಅದು ಅತೀಂದ್ರಿಯ ಶಕ್ತಿ. ಈಗ ಜಗತ್ತಿನ ಮೂಲೆಯಲ್ಲಿ ಏನೋ ನಡೆದರೂ ಸಹ ಅವರು ದಿವ್ಯ ದೃಷ್ಟಿ ಆ ಅತೀಂದ್ರಿಯ ಶಕ್ತಿಯನ್ನು ಹೊರಗಡೆ ಬಿಟ್ಟು ಅದನ್ನು ಆ ವಿಷಯವನ್ನು ಗ್ರಹಿಸಿಕೊಂತವು. ಅಂಥ ಒಂದು ಶಕ್ತಿನೂ ಸಹ ಮನುಷ್ಯನಿಗೆ ದೇವರು ಕೊಟ್ಟಿದ್ದಾನೆ. 100 ಮೈಲಿ ದೂರದಲ್ಲಿ ಏನೋ ನಡೀತಾ ಇದೆ ಅಂತಂದರೆ ಅದನ್ನು ಗ್ರ್ಯಾಬ್ ಮಾಡ್ತಾರೆ, ಅದನ್ನು ಗ್ರಹಿಸ್ಕೊಂತಾರೆ. ಅದು ಆಧ್ಯಾತ್ಮದ ಮೂಲಕ, ಯೋಗದ ಮೂಲಕ ಮನಸ್ಸನ್ನು ಕೇಂದ್ರೀಕರಿಸಿ ಆ ಫೋಕಸ್ನ ಅಲ್ಲಿ ಕಳಿಸ್ತಾರೆ. ಅದನ್ನು ಅತೀಂದ್ರಿಯ ಶಕ್ತಿಯ ಮೂಲಕ ಅಲ್ಲಿ 100 ಕಿಲೋಮೀಟರ್ಸ್ ನಡುವೆ ಏನು ನಡೀತತೆ ಅಂತಂತೇಳಿ ಅದನ್ನು ಅನೇಕ ಋಷಿಮುನಿಗಳು ಆ ಶಕ್ತಿಯನ್ನು ಸಂಪಾದನೆ ಮಾಡಿ ಅವರು ದಿವ್ಯ ದೃಷ್ಟಿಯಿಂದ ಆ ಮನಸ್ಸನ್ನು ಅರಿಯಬಿಟ್ಟು ತಿಳ್ಕೊಂಡಿದ್ದಾರೆ. ಹೀಗೆ ಅಲ್ಲಿ ಬೇಕಾದಷ್ಟು ವಿಷಯಗಳು ಇದ್ದಾವೆ. ಕೆಲವರು ಆ ಸುಪ್ತ ಮನಸ್ಸನ್ನು ಸುಪ್ತಾವಸ್ಥೆಗೆ ತೆಗೆದುಕೊಂಡು ಹೋಗಿ ಹಿಂದಿನ ಜನ್ಮದಲ್ಲಿ ನೀನೇನಾಗಿದ್ದೆ, ಎಲ್ಲಿ ಹುಟ್ಟಿದ್ದೆ, ಯಾವ ಜನ್ಮದಲ್ಲಿ ಇದ್ದೆ, ನೀನು ಏನು ತಪ್ಪು ಮಾಡಿದ್ದೆ ನೀನು ಹಿಂದಿನ ಜನ್ಮದಲ್ಲಿ ಅನ್ನೋದನ್ನು ಎಲ್ಲವನ್ನೂ ಬಾಯ್ಬಿಡಿಸ್ತಾರೆ. ಅದೇ ಅತೀಂದ್ರಿಯ ಶಕ್ತಿ ಅನ್ನೋದು. ಆ ಮನಸ್ಸನ್ನು ಕಂಟ್ರೋಲಿಗೆ ತಗೊಂಡು ಒಂದು ದೇಹದಲ್ಲಿರ್ತಕ್ಕಂಥ ಆತ್ಮನಲ್ಲಿರ್ತಕ್ಕಂಥ ಮನಸ್ಸನ್ನು ಕಂಟ್ರೋಲಿಗೆ ತಗೊಂಡು ಆ ಸುಪ್ತ ನಿದ್ರಾವಸ್ಥೆಗೆ ಕಳಿಸಿ ಆ ಸುಪ್ತ ಮನಸ್ಸಿನ ಜೊತೆಗೆ ಮಾತಾಡ್ತಾರೆ. ಹೀಗೆ ಅನೇಕ ವಿದ್ಯೆಗಳು ಇವತ್ತು ಕರಗತ ಮಾಡಿಕೊಂಡಿದ್ದಾರೆ. ಅನೇಕ ಜ್ಞಾನಿಗಳು, ಋಷಿಮುನಿಗಳು, ವಿಜ್ಞಾನಿಗಳು ಇವೆಲ್ಲ ನಾವು ಸುಳ್ಳು ಅಂತ ಕೆಲವೊಂದನ್ನು ನಂಬೋಕ್ಕಾಗಲ್ಲ, ಒಪ್ಪಿಕೊಂಬೇಕಾಗುತ್ತೆ ಸ್ವಲ್ಪ. ಈ ಸುಪ್ತ ಮನಸ್ಸಿನಲ್ಲಿರುವ ಇಂಥ ಅದ್ಭುತ ಶಕ್ತಿಯನ್ನು ಬಿಡಿಸುವುದಕ್ಕೂ ಆಗೋದಿಲ್ಲ, ಬಿಡುವುದಕ್ಕೂ ಆಗೋದಿಲ್ಲ. ಆಲಕ್ಷಿಸಿದಲ್ಲಿ ಅಂಥ ಮೂರ್ಖನೇ ಬೇರೆ ಯಾರಿಲ್ಲ ಅನ್ಬೋದು. ಗೊತ್ತಾಯ್ತಾ? ಸುಪ್ತ ಶಕ್ತಿಯನ್ನು ಜಾಗೃತಗೊಳಿಸಿ ಸಮರ್ಪಕ ದಿಶೆಯಲ್ಲಿ ಚಾಲನೆ ನೀಡಿದರೆ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯನೇ. ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ನಿಸ್ಸಂದೇಹವಾಗಿ ಹೇಳಬಹುದು. ಇಂಥ ಅದ್ಭುತ ಶಕ್ತಿಯನ್ನು ನಮ್ಮಲ್ಲಿದೆ. ನಮ್ಮ ಚೈತನ್ಯ, ವಿಶ್ವಾಸ ಒಂದು ಚಿಗುರಿಸುವ ಅವೆಲ್ಲ ಒಂದು ಚಿಲುಮೆಯಾಗಲಿ. ಎಲ್ಲರ ಶಕ್ತಿ ನೋಡಿಕೊಳ್ಳಿ, ನಿಮ್ಮನ್ನು ನೀವು ಬಡಿದೆಬ್ಬಿಸಿಕೊಳ್ಳಿ, ನಿಮ್ಮ ಮನಸ್ಸನ್ನು ಒಳ್ಳೆಯ ಕಡೆಗೆ ಫೋಕಸ್ ಮಾಡಿ ಒಳ್ಳೆಯದನ್ನು ಸಾಧಿಸಿ ಅಂತ ನಾನು ಇವತ್ತಿನ ಆ ಒಂದು ಕಾರ್ಯಕ್ರಮದಲ್ಲಿ ನನ್ನ ಮಾತುಗಳನ್ನು ಹೇಳಿ ನನಗೆ ಇವತ್ತು ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.